ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇರ್ತಕ್ಕಂಥ ಏನು ಬಿಗ್ ಬಾಸ್ ಶೋ ಇದೆ, ಅದು ಎಂಟರ್ಟೈನ್ಮೆಂಟ್ ಪ್ರಕಾರ ಒಳ್ಳೆ ಕಾರ್ಯಕ್ರಮನೇ. ಆದರೆ ಈ ಕಾರ್ಯಕ್ರಮವನ್ನು ಯುವ ಜನತೆ ಅದನ್ನು ಸ್ವಲ್ಪ ಕಾರ್ಯಕ್ರಮ ಸದಾ ನೋಡಿಕೊಂಡು ತಮ್ಮ ಶಿಕ್ಷಣದ ಟೈಮನ್ನು ವೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಸಾಂಸ್ಕೃತಿಕವಾಗಿ ಒಂದು ಎಂಟರ್ಟೈನ್ಮೆಂಟ್ ಪ್ರಕಾರ ತೊಗೊಳಕ್ಕೆ ಹೋದರೆ ಒಳ್ಳೆ ಕಾರ್ಯಕ್ರಮನೇ. ಈ ಒಂದು ಸಮಯದಲ್ಲಿ ಮಕ್ಕಳು ಇದನ್ನು ನಿರಂತರವಾಗಿ ಮೊಬೈಲ್ನಲ್ಲಿ, ಟಿ ವಿನಲ್ಲಿ ಇದೇ ಕಾರ್ಯಕ್ರಮವನ್ನು ರಾತ್ರಿ ಹೊತ್ತು ನೋಡಿಕೊಂಡು ತಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅದರಿಂದ ಇಂಥ ಕಾರ್ಯಕ್ರಮ ಮಾಡೋ ಮುಂಚೆ ಸ್ವಲ್ಪ ಜನರ ಒಂದು ಅಭಿಪ್ರಾಯವನ್ನು ತಿಳ್ಕೊಂಡು ಮುಂದಿನ ಸಲ ಕಾರ್ಯಕ್ರಮ ಮಾಡೋದು ಭಾಳ ಉತ್ತಮ ಅಂತ ನನ್ನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಈ ಎಂಟರ್ಟೈನ್ಮೆಂಟ್ ವಿಷಯ ಏನಿದೆ, ಮಕ್ಕಳು ತಮ್ಮ ಸಮಯವನ್ನು ಕಳೆಯೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಸಂಪೂರ್ಣವಾಗಿ ಇದನ್ನೇ ನೋಡಿಕೊಂಡು ಸರಿಸುಮಾರು ರಾತ್ರಿ 12:30, 1 ಗಂಟೆವರೆಗೂ ಈ ಕಾರ್ಯಕ್ರಮ ನೋಡಿಕೊಂಡೇ ತಮ್ಮ ಸಮಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಆದ್ದರಿಂದ ಮುಂಜಾಗೃತವಾಗಿ ಈ ಕಾರ್ಯಕ್ರಮದ ಆಯೋಜಕರು ಏನಿದ್ದಾರೆ ಇದನ್ನ ಮುಂದಿನ ಸಲ ಮಾಡುವಾಗ ಸ್ಪಷ್ಟವಾಗಿ ಇದನ್ನ ಒಂದು ಸಮಯವನ್ನು ನಿಗದಿ ಮಾಡಿಕೊಂಡು ಕಾರ್ಯಕ್ರಮ ಆಯೋಜನೆ ಮಾಡೋದು ಒಳ್ಳೇದಂತ ನನ್ನ ಅಭಿಪ್ರಾಯ. ಯಾವ ಸಮಯಕ್ಕೆ ಬರಬೇಕು ಅಂತ? ಸಮಯ ಚೇಂಜ್ ಅಷ್ಟೇ ಆಗ್ಬೇಕಾ? ಅಲ್ಲಲ್ಲ, ಸಮಯ ಚೇಂಜ್ ಆಗಬೇಕು. ಯಾಕಂದ್ರೆ ರಾತ್ರಿ ಹೊತ್ತು ಸಮಯ ಇರೋದ್ರಿಂದ 9:30 ನಂತರ ಈ ಕಾರ್ಯಕ್ರಮ ಇರೋದ್ರಿಂದ ಮಕ್ಕಳಿಂದ ಹಿಡಿದು ಮಹಿಳೆಯರಿಂದ ಹಿಡಿದು ಎಲ್ಲರೂ ಅದೇ ಕಾರ್ಯಕ್ರಮ ನೋಡ್ಕೊಂಡೆ ತಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಕೆಲವು ಭಿನ್ನಾಭಿಪ್ರಾಯಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ತರ ಆಗ್ಬಾರ್ದು. ಮುಂದಿನ ಸಲ ಸಮಯವನ್ನು ಬದಲಾವಣೆ ಮಾಡಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಅಂತ ನಾನು ಕೇಳಿ. ಅಂದ್ರೆ ಸಮಯ ಅಷ್ಟೇನಾ ಸರ್? ಮತ್ತೇನಾರು ಅದ್ರಲ್ಲಿ ಇರೋದಕ್ಕೆ ಚೇಂಜಸ್ ಇಲ್ಲ, ಕೆಲವರು ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪಾರ್ಟಿಸಿಪೇಟ್ ಮಾಡೋರು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ವರ್ತನೆ ಮಾಡಬೇಕು. ಅದು ಬಹಳ ಮುಖ್ಯ. ಯಾಕಂದ್ರೆ ಇವತ್ತು ಬಿಗ್ ಬಾಸ್ ಕಾರ್ಯಕ್ರಮನ ಅನುಕರಣೆ ಮಾಡ್ತಾ ಇದ್ದಾರೆ ಜನ. ಆ ಅನುಕರಣೆ ಯುವ ಜನಾಂಗಕ್ಕೆ ತಪ್ಪು ಸಂದೇಶ ಹೋಗ್ಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾಕಂತ ಹೇಳಿದ್ರೆ ಇವರು ಒಳಗಡೆ ಏನಿದೆ ಅದು ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥವ್ರು ತಮ್ಮ ಸಂಭಾಷಣೆ ಆಗಲಿ, ತಮ್ಮ ಒಂದು ಏನು ನಡವಳಿಕೆ ಆಗಲಿ ಅದನ್ನು ಸ್ವಲ್ಪ ಸಂಸ್ಕಾರಯುತವಾಗಿ ಇದ್ರೆ ಎಲ್ಲ ಜನಾಂಗಕ್ಕೂ, ಯುವ ಜನಾಂಗ ಇರಲಿ ಮತ್ತೆ ನಮ್ಮ ಗೃಹಿಣಿಯರೇ ಇರಲಿ, ಅವ್ರಿಗೆಲ್ಲರಿಗೂ ಒಳ್ಳೇದು ಅಂತೇಳಿ ನನ್ನ ಒಂದು ಅನಿಸಿಕೆ. ಸರ್ ಈಗ ಏನಾಗಿದೆ ಸರ್ ಅಂತದ್ದು ಅಂತ ಒಳಗಡೆ ಏನಾದ್ರು ಚೇಂಜಸ್ ಆಗಿದೆ ಅಂತ ಹೇಳಿದ್ರಲ್ಲ? ಅಲ್ಲಲ್ಲ, ಏನ್ ಮಾತಾಡ್ತಾರೆ, ಏನ್ ಮಾತಾಡಬಾರ್ದಿತ್ತು ಅಂತ ಹೇಳಿ ಅಲ್ಲ, ಒಂದು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಈಗ ಇದರಲ್ಲಿ ಡೀಪ್ ಆಗಿ ಹೋದ್ರೆ ಅನೇಕ ವಿಷಯಗಳಿದೆ. ನಾವು ಅದನ್ನ ಹೇಳೋದು ಬೇಡ. ಅದು ಆಯೋಜಕರಿಗೆ ಗೊತ್ತಾಗ್ತದೆ ಮತ್ತು ಜನರ ಅಭಿಪ್ರಾಯನ ಅವ್ರು ತಿಳ್ಕೊಳ್ತಾರೆ. ಅದರಿಂದ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಈ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಮೂಡಿ ಬರ್ಲಿ ಅಂತೇಳಿ ನಾನು. ಸರ್, ಆ ಪ್ರೋಗ್ರಾಮ್ ಇಂದಾನೆ ಚಾನಲ್ ನಂಬರ್ 1 ಸ್ಥಾನದಲ್ಲಿ ಇದೆ ಅಂತ ಅಂತಾರೆ ಕೆಲವೊಬ್ರು. ಸರ್, ಒಂದು ಹೇಳ್ತೀನಿ, ಚಾನಲ್ಗಳು ಅವ್ರ ಪ್ರಿಯಾರಿಟಿಗೆ ಅವರು ನಂಬರ್ 1 ಮಾಡ್ಕೊಳ್ಳಿಕ್ಕೆ ಈ ಸಂಸ್ಕಾರಗಳನ್ನ ಹಾಳು ಮಾಡೋದು ತಪ್ಪು ಅಂತೇಳಿ ನನ್ನ ಅನಿಸಿಕೆ. ದಯವಿಟ್ಟು ನಿಮ್ಮ ಬೇರೆ ವ್ಯವಹಾರ ಮಾಡಿಕೊಂಡು ನೀವು ಚಾನಲ್ಗಳನ್ನ ನಂಬರ್ 1 ಮಾಡ್ಕೊಳ್ಳಿ. ಇಂಥ ಕಾರ್ಯಕ್ರಮದಲ್ಲಿ ಇಂಥ ಕಂಟೆಂಟ್ಗಳನ್ನ ಇಟ್ಬಿಟ್ಟು ಜನತೆಗಳನ್ನ ಹಾಳು ಮಾಡಬೇಡಿ. ಅಂದ್ರೆ ಬಿಗ್ ಬಾಸ್ ಇಂದ ಜನ ಹಾಳಾಗ್ತದಾರ ಅಂತ ಸರ್? ಬಿಗ್ ಬಾಸ್ ಇಂದ ಜನ ಹಾಳಾಗೋದಲ್ಲ, ಯುವ ಜನತೆ ಹಾಳಾಗ್ತಾ ಇದೆ. ಯುವ ಜನತೆ ಹಾಳಾಗ್ತಾ ಇದೆ. ಹೌದೌದು. ಯಾವ ರೀತಿಯ ಕಾರ್ಯಕ್ರಮಗಳು ಬರಬೇಕು? ಅಲ್ಲ ನೋಡಿ, ಯುವ ಜನತೆಗೆ ಒಳ್ಳೆ ಸಂದೇಶ ಹೋಗ್ಬೇಕು, ಅದು ಬಹಳ ಮುಖ್ಯ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಈ ಆಧುನಿಕತೆಯ ಶೈಲಿಯನ್ನ ಮಕ್ಕಳು ಅಳವಡಿಸ್ಕೊಂಡಿದ್ದಾರೆ. ಸಂಸ್ಕಾರಗಳೇ ಇಲ್ಲ ಮಕ್ಕಳಿಗೆ, ಆಯ್ತಾ. ಮತ್ತು ಅದ್ರ ಜೊತೆಗೆ ಏನಾಗಿದೆ ಅಂತ ಹೇಳಿದ್ರೆ ಈ ಸಂಸ್ಕಾರ ಇಲ್ಲದೆ ಇರ್ತಕ್ಕಂಥ ಈ ಪರಿಸ್ಥಿತಿನಲ್ಲಿ ಇಂಥ ಕಾರ್ಯಕ್ರಮಗಳು ಬಂದಾಗ ಅದನ್ನೇ ಅವರು ತಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಂಡ್ರೆ ಸಂಪೂರ್ಣ ಸಿಸ್ಟಮ್ ಹಾಳಾಗ್ತದೆ. ಯಾವ ತರದ ಕಾರ್ಯಕ್ರಮಗಳು ಬರಬೇಕು ಸರ್? ಕಾರ್ಯಕ್ರಮ ಬರ್ಬೇಕಂತ ಹೇಳಿದ್ರೆ ದಯವಿಟ್ಟು ಯಾವುದೇ ಚಾನೆಲ್ಗಳಾಗಲಿ ಸ್ವಲ್ಪ ಶಿಕ್ಷಣಯುತವಾದಂಥ ಒಂದು ಒಳ್ಳೆ ಶಿಕ್ಷಣ ಕೊಡುವಂಥ ಯುವಜನಾಂಗಕ್ಕೆ ಅಂತ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ರೆ ಎಲ್ಲ ಚಾನೆಲ್ಗೂ ಒಳ್ಳೇದಂತ ನನ್ನ ಅಭಿಪ್ರಾಯ. ಬ್ರದರ್, ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಡೈಲಿ ನೋಡ್ತೀವಿ, 11 ಗಂಟೆವರೆಗೂ ನೋಡ್ತೀವಿ. ಈ ಸಾರಿ ಯಾರು ಹೊಡಿಬೇಕು ಅನಿಸ್ತೈತೆ ನೀವು? ಅಂದ್ರೆ ಧನುಷ್ಗೆ. ಯಾಕೆ? ಅವ್ರೇನು ಕ್ಯಾಪ್ಟನ್ ಆಗಿ ಅವರೆಲ್ಲ ಕಂಟೆಸ್ಟೆಂಟ್ ಬಂದವರಲ್ಲ ಹೋದ್ಸಲಿ, ಅವರು ಕ್ಯಾಪ್ಟನ್ ಆಗಿ ಅವ್ರ ರೂಮ್ ಕೇಳ್ತಾರೆ, ಬಿಟ್ಟಿಯಾಗಿ ಕೊಟ್ಬಿಡ್ತಾರ. ಅವರು ಅವ್ರಿಗೆ ಸಪರೇಟ್ ರೂಮ್ ಮಾಡಿರ್ತಾರೆ. ಇವ್ರು ಕ್ಯಾಪ್ಟನ್ ರೂಮ್ ಕೇಳಿದ ತಕ್ಷಣ ಕೊಟ್ಬಿಡ್ತಾರೆ. ಅಭಿ ಕೊಡೋಣ ಕೊಟ್ಟಿದ್ದು ಅದೇ ಕೊಟ್ಬಿಡ್ತಾರಲ್ಲ, ಏನು ಕೊಡ್ಬೇಕಾಗಿದಂತ. ಸರಿ ಅನ್ಸಿಲ್ವಾ ನಿಮ್ಗೆ? ಸರಿ ಅನ್ಸಿಲ್ಲ. ಅವ್ರೆಲ್ಲ ಹೇಳಿದ್ಕೆಲ್ಲ ಇವ್ರು ತಲೆ ಬಾಗ್ಸ್ಕೊಂಡವ್ರೆ, ಸುಮ್ನೆ ಹೇಳಿದ್ ಮಾತು ಕೇಳ್ತಾವ್ರೆ. ಇವ್ರು ಇಷ್ಟ ಆಗಿಲ್ಲ. ಹಂಗ ತಲೆ ಬಗ್ಗಿಸ್ಬಾರ್ದ? ತಲೆ ಬಗ್ಗಿಸ್ಬಾರ್ದ? ಎಲ್ಲ ಅವರು ಅವ್ರ ಆಟ ಆಡ್ಬೇಕೈತೆ ಅನ್ಸ್ತೈತೆ. ನಿಮ್ಗೆ ಮಂಜಣ್ಣನ ಮೇಲೆ, ರಜತ್ ಮೇಲೆ ಯಾಕೆ ಕೋಪ? ರಜತ್ ಮೇಲೆ ಕೋಪ ಇದೆ. ಅವ್ರ ಯಾಕಂದ್ರೆ ಸುಮ್ನೆ ಪಾಪ ಗಿಲ್ಲಿಗೆ ಅದಿದು ಅಂತಾರೆ, ಸುಮ್ನೆ ಬೇಜಾರಾಯ್ತು.
ಈಗ ರಜತ್ಗೆ ಇವನು ಗಿಲ್ಲಿನೂ ಹೇಳದ್ನಲ್ಲ ನೀನು ಬಿಟ್ಟಿ ಊಟ ತಿನ್ನಕ್ ಬಂದಿದ್ಯಾ ಅಂದಲ್ಲ. ಅದು ಅವ್ರ ತಪ್ಪಣ, ಗಿಲ್ಲಿ ಅವ್ರದೇ ತಪ್ಪಾಗಿದೆ. ಹ್ಮ್. ಅವ್ರು ಸುಮ್ನೆ ನೋಡ್ಕೊಂಡು ಮಾತಾಡ್ಬೇಕಾಯ್ತು ಸ್ವಲ್ಪ. ಎಲ್ಲೆಲ್ಲ ಸುಮ್ನೆ ಮಾತಾಡ್ತಾರೆ. ಅದೇ ಅದೊಂದು ಬೇಜಾರೈತೆ ಗಿಲ್ಲಿ ಬಗ್ಗೆ. ಅಂದ್ರೆ ಹಳೆ ಸೀಸನ್ ಗಳೆಲ್ಲ ನೋಡಿದ್ರಾ? ನೋಡಿದೀನಿ, ವಿನಯ್ ಸೀಸನ್ ನೋಡಿದೀನಿ. ವಿನಯ್ ಇದ್ನಲ್ವಾ? ಹಾ, 10ನೇ ಸೀಸನ್. ಹಾ, ಅದ್ ಬಿಟ್ರೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಯಾವ್ದು ಚೆನ್ನಾಗಿದೆ ಅನ್ಸುತ್ತೆ? ಈ ಸಲ ಏನೋ ಸ್ವಲ್ಪ ಕಡಿಮೆ ಅನ್ಸುತ್ತಾ? ಯಾಕೆ ಇನ್ನೂ ಜಗಳ ಜಾಸ್ತಿ ಬೇಕಾ? ಜಗಳ ಅಂತಲ್ಲ, ಏನಂದ್ರೆ ವಿನಯ್ ಅದ್ ಚೆನ್ನಾಗಿತ್ತು. ಸಂಗೀತ ಇದ್ನಲ್ವಾ, ಸಂಗೀತ ಶೃಂಗೇರಿ ಅವಾಗ ಚೆನ್ನಾಗಿತ್ತು. ಇವಾಗ ಸ್ವಲ್ಪ ಡಲ್ ನೋಡಿದ್ರೆ ಗಿಲ್ಲಿ ಇಲ್ಲ ಅಂದ್ರೆ ಚೆನ್ನಾಗಿರ್ತಿರಲಿಲ್ಲ. ಓಕೆ, ಗಿಲ್ಲಿ ಚೆನ್ನಾಗಿ ಆಡ್ತಾ ಇದಾರ? ಹೌದು, ಯಾರು ಗೆಲ್ಬೇಕು? ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಯಾಕೆ ಗೆಲ್ಬೇಕು? ಯಾಕೆ ಗೆಲ್ಬೇಕು ಅಂದ್ರೆ ಅವನು ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಎಲ್ಲರಿಗೂ, ಜನಗಳಿಗೆ. ಅದಕ್ಕೋಸ್ಕರ ಈಗ ಬಿಗ್ ಬಾಸ್ ಪ್ಯಾಲೇಸ್ ಅಲ್ಲಿ 5 ಜನ ಗೆಸ್ಟ್ ಬಂದಿದ್ದಾರೆ, ಅವ್ರ ಬಗ್ಗೆ ಹೇಳೋದಾದ್ರೆ? ಅವ್ರು ಬರೀ ಓವರ್ ಆಕ್ಟಿಂಗ್ ಮಾಡ್ತಾರೆ, ಬರೀ ಎಲ್ಲರೂ ಅಷ್ಟೇ. ಆ ರಜತ್ ಅವ್ನು ಗೊತ್ತಲ್ಲ ಹೋಸಲ ಸೀಸನ್ ಅಲ್ಲಿ ಏನ್ ಮಾಡ್ದ ಅಂತ. ಅದೇ ಮೋಸ್ಟ್ಲಿ ನಾಳೆ ತನಕ ಇರ್ತಾನೋ ಇರಲ್ವೋ, ಹೋಗ್ಬಿಡ್ತಾನೆ ಅನ್ಸುತ್ತೆ, ಗೊತ್ತಿಲ್ಲ. ಅಂದ್ರೆ ಗಿಲ್ಲಿನ ಟಾರ್ಗೆಟ್ ಮಾಡಿದ್ರಾ? ಹೌದು, ಮಾಡಿದ್ರಲ್ವಾ, ಮಾಡಿದ್ರು. ಯಾವ ರೀತಿ? ಅದೇನು ಸರ್, ಅನ್ನ ಕುತ್ಕೋ ಅನ್ನೋದು, ಕಾಲು ಕೆಳಗೆ ಕುತ್ಕೋ ಅನ್ನೋದು, ಅದನ್ನ ಟಾರ್ಗೆಟ್ ಮಾಡ್ದಂಗೆ ಅಲ್ವಾ? ಅಂದ್ರೆ ನೀರ್ ಚೆಲ್ಬಿಟ್ಟು ಅವಂಗೆ ಒರೆಸಿ ಅನ್ನೋದು? ಹೌದು ಹೌದು ಅಂದ್ರೆ ಎಲ್ರಿಗೂ ಬಡಿಸ್ಬಿಟ್ಟು ಆಮೇಲೆ ಕೊನೆಯಲ್ಲಿ ತಿನ್ನು ಅನ್ನೋದು? ಅಂದ್ರೆ ಯಾಕೆ ಮಾಡ್ತಾ ಇದಾರೆ ಈ ತರ? ಅವನ್ನ ಡೌನ್ ಮಾಡಕ್ಕೆ ಅಂತಾನೆ ಒಳಗೆ ಆಚೆಯಿಂದ ಬಂದಿರೋದು, ಅವರೆಲ್ಲ ಮಾತಾಡ್ಕೊಂಡ್ ಬಂದಿದಾರೆಲ್ಲ. ಹೌದಾ? ಅಂದ್ರೆ ಬಿಗ್ ಬಾಸ್ ಏನಾದ್ರು ಹೇಳಿ ಕಳ್ಸಿದ್ರ ಈ ರೀತಿ ಮಾಡಿ ಅಂತ? ನಂಗೆ ಗೊತ್ತ, ಹೇಳಿ ಕಳ್ಸಿರ್ಬಹುದಾ? ಇರ್ಬೋದು ಮೋಸ್ಟ್ಲಿ, ಇರ್ಬೋದು. ಈಗ 5 ಜನ ಒಂದ್ ಕಡೆ ಆದ್ರೆ ಗಿಲ್ಲಿ ಒಂದ್ ಕಡೆ ಆದ, ಹೌದು. ಅವ್ರಿಗೆ ಟಾಂಗ್ ಕೊಟ್ಟಿದ್ದು ಹೇಗೆ ಇಷ್ಟ ಆಯ್ತಾ, ಹೇಗಾಯ್ತು? ಸರ್ ಇಷ್ಟ ಆಯ್ತು. ಒಂದ್ ಸ್ವಲ್ಪ ನೋಡೋದಾದ್ರೆ ಗಿಲ್ಲಿದು ಸ್ವಲ್ಪ ಓವರ್ ಆಯ್ತು ಅನ್ನುತ್ತೆ ಅನ್ಸ್ತು ನನಗೆ ಈ ಸಲ. ಮೊನ್ನೆ ಎಪಿಸೋಡ್ ಅಲ್ಲಿ ಗಿಲ್ಲಿದು ಸ್ವಲ್ಪ ಓವರ್ ಆಯ್ತು ಅಂತ. ಯಾವ್ದ್ರಲ್ಲಿ ಏನಾಯ್ತು? ಅದೇ ಸರ್, ಮಂಜಣ್ಣದ್ದು ಎಷ್ಟೇ ಒಂದೇ ಮದ್ವೆನ 2ನೇ ಮದ್ವೆನ ಅಂತ ಕೇಳ್ತಾನಲ್ಲ, ಆ ಟೈಮಲ್ಲಿ ಅದೇ ಅವರ ಮಿಸಸ್ ಏನೋ ಬಾವಿ ಪತ್ನಿ ಏನೋ ಹಾಕಿದಾರಲ್ವಾ? ಹೌದು, ಪೋಸ್ಟ್ ಹಾಕಿದ್ದಾರೆ ಒಂದು. ಹಾಕಿದಾರಲ್ವಾ? ಅಂದ್ರೆ ಏನು ಅಂದ್ರೆ ನೀವ್ ಎಷ್ಟನೇ ಮದ್ವೆ ಅಂತ ಕೇಳ್ತೀರಾ, ನಿಮ್ಗೆ ಯೋಗ್ಯತೆ ಇದೆಯಾ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಹಂಗ್ ಕೇಳ್ಬಾರ್ದಲ್ವಾ, ಅವರ ಪರ್ಸನಲ್ ಅದಲ್ಲ. ಅದು ಈಗ ಕೇಳ್ತಾರೆ, ಈಗ ಬಿಟ್ಟಿ ಊಟ ಮಾಡಕ್ ಬಂದಿದ್ದೀರಾ ಅಂತ ಇವರು ಕೂಡ. ಬಿಟ್ಟಿ ಊಟ ಅಂದ್ರೆ ಅವನಿಗೂ ಹಂಗೆ ಉಗ್ಸಿರ್ತಾರೆ ಗಿಲ್ಲಿಗೆ, ಅವನಿಗೆ ಕಡಿಮೆ ಕೊಟ್ಲೆ ಕೊಟ್ರ ಅವರೆಲ್ಲ, ಅದಕ್ಕೆ ಮಾತಾಡಿರ್ತಾರೆ. ಅಂದ್ರೆ ಅದನ್ನ ತಮಾಷೆಗೆ ತಗೋಬೇಕಾ ಸೀರಿಯಸ್ ಆಗಿ ತಗೋಬೇಕಾ ನಿಮ್ ಪ್ರಕಾರ? ಸರ್ ಅದು ಯಾವ ರೀತಿ ನೋಡ್ತೀವೋ ಆ ತರ. ಈಗ ಒಬ್ಬೊಬ್ರು ಸ್ವಭಾವ ಒಂದೊಂದರ ಅಲ್ವಾ, ಹೇಳಕ್ ಬರಲ್ಲ. ಹಾಗಾಗಿ ಅವ್ರು ಯಾವ ತರ ತಗೊಂಡು ಅದು ಅಲ್ಲದೆ ಅವ್ರ ಬಾವಿ ಪತ್ನಿ ಅಂದ್ಮೇಲೆ ಅವರೇ ಇನ್ನೊಂದ್ ಹೇಳಿ ಹೇಳಿದ್ದು ಅಂದ್ರೆ, ಸರಿ, ಈಗ ಒಂದೊಂದ್ ಶೋ ಅಲ್ಲೂ ಒಂದೊಂದ್ ಹುಡುಗಿನ ಇಟ್ಕೊಂಡು ಗೆಲ್ತೀಯ ಅಂತ ಒಂದು ಮಾತಾಡಿದ್ದಾರೆ. ಸರ್ ಅದೆಲ್ಲ ಗಿಮಿಕ್ ಅಷ್ಟೇ ಸರ್. ಇವಾಗ ಅವ್ನ್ ಪಾಪ ಅವ್ನ್ ಪರ್ಸನಲಿ ಆತರ ಮಾಡಲ್ಲ. ಏನಂದ್ರೆ ಇವಾಗ ಜನಗಳು ನೋಡ್ಬೇಕಲ್ವಾ. ಮೊನ್ನೆ ಈಗ 15 ದಿನದಲ್ಲಿ ಒಂದ್ ಹೇಳ್ದ, ಅಯ್ಯೋ ಎಲ್ಲ ಒಂದ್ ಕಡೆ ಹೋಗ್ ಬಂದೆಲ್ಲ ಕುಂತಿರ್ತಾರೆ, ಅವ್ರಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗ್ಬೇಕು ಅಂದ್ರೆ ಈ ತರ ಮಾಡ್ಬೇಕು, ಇಲ್ಲ ಅಂದ್ರೆ ಬೋರ್ ಅನ್ಸುತ್ತೆ, ಜಗಳನೆ ಮಾಡಿದ್ರೆ ಬೋರ್ ಅನ್ಸುತ್ತೆ, ಬರೀ ಮಾತಾಡ್ಕೊಂಡ ಇದ್ರೆ ಬೋರ್ ಅನ್ಸುತ್ತೆ. ಸ್ವಲ್ಪ ಈ ರೀತಿ ಮಾಡಿದ್ರೆ ಜನ ನೋಡ್ತಾರೆ. ಈಗ 5 ಜನ ಕಳ್ಸಿದ್ದು ಈ ವಾರ ಎಂಟರ್ಟೈನ್ಮೆಂಟ್ ಇತ್ತಾ? ನನ್ಗೇನಂಗ ಅನ್ಸಿಲ್ಲ ಸರ್, ಅವ್ರು ಬರ್ತಿದ್ದೇನೆ ಚೆನ್ನಾಗಿರೋದು. ಬರ್ದಿದ್ರೇನೆ ಅಶ್ವಿನಿ ಮೇಡಮ್ ಮತ್ತೆ ಗಿಲ್ಲಿ ಜಗಳ ಆಡ್ಕೊಂಡು ಚೆನ್ನಾಗಿತ್ತು, ಅದೇ ಚೆನ್ನಾಗಿತ್ತು. ಅದು ಚೆನ್ನಾಗಿತ್ತು. ಅಂದ್ರೆ ಈಗ ನೋಡಿ, ಮೊನ್ನೆ ಅಶ್ವಿನಿ ಮೇಡಮ್ ಇವನ್ ಬಗ್ಗೆ ಸ್ಟ್ಯಾಂಡ್ ತಗೊಂಡ್ರಲ್ಲ, ನೆನ್ನೆನೋ ಮೊನ್ನೆ. ಹೌದು, ಗಿಲ್ಲಿ ಬಗ್ಗೆ ಚೆನ್ನಾಗಿತ್ತು. ಅಂದ್ರೆ ಹೊರಗಡೆ ಅವ್ರು ಬಂದಾಗ ನಾವೆಲ್ಲ ಒಂದಾಗ್ಬೇಕು ಅನ್ನೋದು. ಹೌದು, ಒಂದೇ ಮನೆಯವ್ರಲ್ವಾ. ಮತ್ತೆ ಗಿಲ್ಲಿ ಬಿಟ್ರೆ ಯಾರು ಇಷ್ಟ ಆಗ್ತಾರೆ ಸರ್? ನನ್ ಗಿಲ್ಲಿ ಬಿಟ್ರೆ ರಕ್ಷಿತಾ ಈ ನಡುವೆ ಇಷ್ಟ ಆಗ್ತಾ ಇಲ್ಲ. ಅವಳು ಮುಂಚೆ ಇಷ್ಟ ಆಗ್ತಾ, ಸುಮ್ನೆ ನೋಡಿ ಗಿಲ್ಲಿ ಮೇಲೆ ಏನೇನೋ ಇದ್ ಮಾಡ್ತಾರೆ. ಹೌದು, ಮೊನ್ನೆ ಆಪಾದನೆ ಮಾಡಿದ್ರು ಗಿಲ್ಲಿ ಮೇಲೆ ಮಾಡಿ ನಾಮಿನೇಟ್ ಮಾಡಿದ್ರು. ಹೌದೌದು, ಅದಕ್ಕೋಸ್ಕರ ನನ್ಗೆ ಅದು ಅವನೊಬ್ನೇ ಇಷ್ಟ. ನನಗೆ ಅದ್ರಲ್ಲಿ ಕಾವ್ಯನೂ ಇಷ್ಟ ಇಲ್ಲ, ನನ್ಗೆ ಗಿಲ್ಲಿ ಒಬ್ನೇ ಇಷ್ಟ. ಅದೇ ರಕ್ಷಿತಾ ಬಗ್ಗೆ ಹೇಳ್ತಾ ಇದ್ರಿ. ಅಂದ್ರೆ ಈಗ ಅವ್ರು ಕಣ್ಣಾರೆ ಕಂಡಿಲ್ಲ, ಬಟ್ ಆದ್ರೂ ಕೂಡ ಒಂದು ಸ್ಟ್ಯಾಂಡ್ ನ ತಗೊಳ್ತಾರೆ ಅವರು. ಸರ್ ಅದೇ ಪ್ರತ್ಯಕ್ಷವಾಗಿ ಕಣ್ಣರು ಪ್ರಮಾಣಿಸಿ ನೋಡು, ಆ ರೀತಿ ಇರ್ಬೇಕು. ಈ ಬಿಗ್ ಬಾಸ್ ಮನೇಲಿ ಅವೆಲ್ಲ ನಡೆಯಲ್ಲ ಸರ್, ಸುಮ್ಮನೆ ಅವೆಲ್ಲ. ಅಂದ್ರೆ ವಂಶದ ಕುಡಿ ಮಾಡಿ ತಪ್ಪ. ಹೌದು, ವಂಶದ ಕುಡಿ ಗಿಲ್ಲಿಗೆ ಆಗ್ಬೇಕಿತ್ತು ಸರಿಯಾಗಿ. ಗಿಲ್ಲಿಗೆ ಆಗ್ಬೇಕಾಗಿತ್ತೆ ಕುಡಿ ಅಂತ ಹೇಳ್ತಾನಲ್ಲ, ಅವಾಗ ತಿರ್ಕೊಂಡು ಹೆಂಗ್ ಮಾಡೋದು ನೋಡಿ ಅವಳು, ವಂಶದ ಕುಡಿ. ಈಗ ಅಭಿ ಕ್ಯಾಪ್ಟನ್ ಆಗಿದ್ದಾಗ ಸರ್, ಅಭಿ ಇವಾಗ ನೋಡಿ, ಇವಾಗ ಮನೆಯಲ್ಲಿ ಒಬ್ಬ ಇವಾಗ ನೋಡಿ ಕ್ಯಾಪ್ಟನ್ ಅಂದ್ರೆ ಅವ್ನ್ ಯಾವ ತರ ಇರ್ಬೇಕು, ಒಬ್ಬ ನಾಯಕನ್ ತರ ಇರ್ಬೇಕು ಅಲ್ವರ. ಅವ್ನ್ ಯಾವ ತರ ಸ್ಟ್ಯಾಂಡ್ ತಗೊಂಡ? ಏನು ತಗೊಂಡೇ ಇಲ್ಲ ತಗೊಂಡ. ಇವಾಗ ಆಚೆಯವ್ರು ಬಂದ್ ಮನೆಯೊಳ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂದಾಗ ಅವ್ನ್ ಹೆಂಗಿರ್ಬೇಕಾಗಿತ್ತು? ಮನೆಯವ್ರನ್ನ ಬಿಟ್ಕೊಡ್ಬಾರ್ದು ಯಾರ ಮುಂದೂನು ಅಲ್ವರ. ಇವಾಗ ನೋಡಿ ಅವ್ನು ಅವ್ರ ಮುಂದೆ ಹೋಗಿ ಕೂರಿ ತರ ಹೆಂಗ್ ಬಕ್ಕಂತಾನೆ. ಅಂದ್ರೆ ಮನೆಯವರೆಲ್ಲ ಹೋಗಿ ಅಂದ್ರೆ ನಾನು ದಡ್ಡ ಅಂತ ಹೇಳ್ಬಿಟ್ಟು ಸಾರಿ ಕೇಳೋದಾಗಿರ್ಬೋದು. ಅದು ನೋಡಿ ಸರ್, ಅದನ್ನ ಬೇಜಾರೇ ಗೊತ್ತಾ, ಎಪಿಸೋಡೇ ನೋಡಿಲ್ಲ ನಾನು ನಿಜವಾಗ್ಲು. ಅಂದ್ರೆ ಈಗ ಗೆಸ್ಟ್ ಆಗಿ ಬಂದವರು ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕಲ್ಲ. ಹೌದು, ಇವಾಗ ಅವ್ರು ಅತಿಥಿಗಳು ಅಂದ್ಮೇಲೆ ಅತಿಥಿಗಳ ತರಾನೇ ಇರ್ಬೇಕು. ಇವಾಗ ಇವ್ನು ವೇಟರ್ ಅಂದ್ರೆ ಅವ್ನ್ ಕೆಲಸ ಎಷ್ಟು ಅಷ್ಟೇ ಮಾಡ್ಬೇಕು. ಇವಾಗ ಅದ್ ಬಿಟ್ಟು ಓವರ್ ಆಕ್ಟಿಂಗ್ ಮಾಡ್ತೀವಿ. ಇವ್ರು ಫುಲ್ ಓವರ್ ಆಯ್ತು ಬಿಟ್ರಿ. ಈ ಮಂಜು ಅಂತೂ ಫುಲ್ ಓವರ್ ಆಯ್ತು.
ಫುಲ್ ಓವರ್ ಮಾಡಿದ್ರು. ಅವನಂತೂ ನೋಡಕ್ಕೆ ಆಗಲ್ಲ. ಎಲ್ಲಿ ಓವರ್ ಮಾಡ್ದ ಅಂತ ಅನಿಸ್ತಕ್ಕ ನಿಮ್ಗೆ? ಸರ್ ಎಲ್ಲಿ ಅಂದ್ರೆ ನನಗೆ ಗಿಲ್ಲಿನ ನಡೆಸ್ಕೊಳ್ಳೋ ರೀತಿ ಸರಿ ಅನ್ಸಿಲ್ಲ ಸರ್. ಈ ವಾರ ಹೌದು. ಅಂದ್ರೆ ನಿಮಗೇನಾದ್ರು ಅನಿಸ್ತಾ ಈ ವಾರ ಗಿಲ್ಲಿದು ಇರಿಟೇಟ್ ಆಯ್ತು ಅಂತ? ಇರಿಟೇಟ್ ಅನಿಸ್ತು ಸ್ವಲ್ಪ. ಅಂದ್ರೆ ಅವ್ರು ಬಂದಾಗ ಇವಾಗ ಮನೆಯೊಳಗೆ ಹೆಂಗೋ ಇರ್ತಾನೆ ಅವ್ರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. ಬೇರೆಯವ್ರು ಬಂದಾಗ ಅವ್ರ ಮುಂದಾಡಕ್ ಹೋದ್ರೆ ಅವ್ರು ಹೆಂಗ್ ತಗೋತಾರೋ ಅದ್ ಗೊತ್ತಿರಲ್ವಲ್ಲ ಸರ್. ಅಂದ್ರೆ ರಜತ್ ಹೇಳ್ತಾರೆ ಹೊರಗಡೆ ನೋಡಕ್ ಹೋದಾಗ ನೀನ್ ಚೆನ್ನಾಗ್ ಆಡ್ತೀಯ ಅಂತ ಅನಿಸ್ತು, ಇಲ್ಲೇನೋ ಇಷ್ಟೊಂದು ಇರಿಟೇಟ್ ಸರ್ ಮಾಡ್ತೀಯ ಅಂತ. ನನಗೆ ರಜತ್ ಬಗ್ಗೆ ಹೇಳ್ಬೇಕು ಅಂದ್ರೆ ನೋಡಿ, ಅವತ್ತು ಒಳಗ್ ಬೆಡ್ರೂಮ್ ಅಲ್ಲಿ ಕುತ್ಕೊಂಡಾಗ ಅವ್ನೇನೋ ಒಂದ್ ಹೇಳ್ತಾನೆ ಸರಿನಾ, ಅದೇ ಬೇರೆಯವ್ರಿಗೆ ಆ ಮಾತು ಅವ್ನು ಹೇಳಿದ್ರೆ ನಿಜವಾಗ್ ಇಷ್ಟು ದೊಡ್ಡ ಜಗಳನೇ ಆಗೋಗಿರೋದು. ಆ ಗಿಲ್ಲಿ ಆಗೋತಿ ಪಾಪ ಸಹಿಸ್ಕೊಂಡೆಲ್ಲ ಇದ್ದಾರೆ. ಗಿಲ್ಲಿನ ಎಲ್ಲಾನು ಕಾಮಿಡಿಯಾಗೆ ತಗೋತಾರೆ, ಕಾಮಿಡಿಯಾಗೆ ಮಾತಾಡ್ತಾನೆ. ಹೌದೌದು. ಅಂದ್ರೆ ಕಾಮಿಡಿ ಅನ್ಸಲ್ಲ, ಕಾಮಿಡಿ ಅಂದ್ರೆ ಅವನು ಎಷ್ಟು ಯಾರ ಮುಂದೆ ಅವ್ರೇನು ತಿರುಗಿಸಿ ಹೇಳಲ್ವಲ್ಲ, ಆ ರೀತಿ ಅವ್ರ ತರ ಕಾಮಿಡಿ ಮಾಡಿ ಚೆನ್ನಾಗಿರುತ್ತೆ. ಇವನ್ ಹೆಂಗೆ ಅಂದ್ರೆ ಎಲ್ಲಾರ ಮುಂದೆ ಕಾಮಿಡಿ ಮಾಡಕ್ ಹೋದ್ರೆ ನಡೆಯಲ್ಲ ಸರ್. ನಿನ್ನೆ ಎಪಿಸೋಡ್ ಅಲ್ಲಿ ಹುಡುಗಿಯರ್ ಡ್ರೆಸ್ ಹಾಕ್ಸಿದ್ರು, ಮಾಡೆಲ್ ಆಗಿದ್ರು, ನೋಡಿದ್ರ? ನೆನ್ನೆ ಎಪಿಸೋಡ್ ನೋಡಿಲ್ಲ ನಾನು. ನಿನ್ನೆ ಎಪಿಸೋಡ್ ನೋಡಿಲ್ವಾ? ಅಂದ್ರೆ ಮಾಡೆಲ್ ಆಗಿ ಒಂದು ಫೋಟೋ ಶೂಟ್ ಎಲ್ಲ ಆಯ್ತು ನಿನ್ನೆ. ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ನೋಡ್ತೀನಿ ಸ್ವಲ್ಪ ಸ್ವಲ್ಪ ಅವಾಗ. ಅಂದ್ರೆ ನಿನ್ನೆ ಏನಾಯ್ತು ಅಂದ್ರೆ ಹುಡುಗಿಯರ್ ಡ್ರೆಸ್ ಹಾಕ್ಬಿಟ್ಟು ಮಾಡೆಲ್ ತರ ಫೋಟೋ ಶೂಟ್ ಮಾಡಿದ್ರು, ಅದು ಸರಿನಾ? ಗಿಲ್ಲಿಗೆ ಹಾಕಿದ್ರು. ಏನೋ ಸರ್ ನೋಡಿ ಮಂಜಣ್ಣ ಹಾಕ್ಸಿದ್ದ. ಮಂಜನ್ ಹಾಕ್ಸಿದ್ರು. ನೋಡಿಲ್ಲ. ಈ ವಾರ ಕಳಪೆ ಯಾರು ಹೋಗ್ತಾರೆ ನಿಮ್ ಪ್ರಕಾರ? ಸರ್ ಈ ವಾರ ಕಳಪೆ ಯಾರು ಹೋಗ್ತಾರೆ? ಸ್ಪಂದನ. ಮತ್ತೆ ಆಟ ಚೆನ್ನಾಗಿ ಆಡ್ತಲ್ವಾ? ಏನ್ ಸರ್ ಆಟ, ಅವ್ರ ಜೊತೆ ನೆಳ್ಳಾಗಿದ್ದಾಳೆ ಅಷ್ಟೇ ಅವಳು. ಆಟ ಏನ್ ಆಡ್ತಾ ಇಲ್ಲ, ಸುಮ್ನೆ ಮಾತು ಎಲ್ ಬೇಕೋ ಒಂದ್ ಸ್ವಲ್ಪ ಮಾತಾಡ್ತಾಳೆ, ಅಷ್ಟ್ ಬಿಟ್ರೆ ಹಂಗೆ ಹೋಗ್ತಾ ಇದ್ದಾಳೆ. ಮಾಳು ಬಗ್ಗೆ ಮಾಳು ಬಗ್ಗೆ ಹೇಳೋದಾದ್ರೆ ಸರ್ ಪಾಪ ಮಾಳು ಸೈಲೆಂಟ್, ಆತರ ಎಲ್ಲ ಸೈಲೆಂಟ್ ಅವರು. ಮಾಳು ಒಳಗಡೆ ಅಷ್ಟಾಗಿ ಸದ್ ಮಾಡ್ತಾ ಇಲ್ವಾ ಅವರು? ಮಾಡ್ತಾ ಇಲ್ಲ. ಅಂದ್ರೆ ಆತರ ಸೈಲೆಂಟ್ ಆಗಿರೋರಿಗೆ ಬಿಗ್ ಬಾಸ್ ಅಲ್ಲ ಅಂತಾರ? ಇಲ್ಲ ಆ ತರರಿಗೆ ಬಿಗ್ ಬಾಸ್ ಅಲ್ಲ. ಈ ವಾರ ಯಾರು ಹೋಗ್ಬೋದು ಮನೆಯಿಂದ? ಈ ವಾರ ಮೋಸ್ಟ್ಲಿ ಧ್ರುವಂತ್ ಇಲ್ಲ ಮಾಳು. ಧ್ರುವಂತು ಕಡೆ ಒಂದೊಂದ್ ಕಡೆ ಯಾಕೋ ಸ್ಟ್ಯಾಂಡ್ ತಗೊಳ್ತಾ ಇದ್ದಾನೆ ಅನ್ಸುತ್ತಾ? ಈ ನಡುವೆ ತಗೊಂತ ಸರ್, ಮೊದ್ಲಿಂದ ನೋಡ್ತಾರಲ್ವಾ, ಇವಾಗ ವೀಕ್ಷಕರು ಅಂದಾಗ ಮೊದ್ಲಿಂದ ನೋಡ್ಕೊಂಡ್ ಬಂದಿರ್ತಾರೆ. ಇವಾಗ ನೋಡಿ ಹೋದ್ ವಾರ ಅಲ್ಲ ಆಚೆ ವಾರ ಹೆಂಗ್ ಆಡ್ತಾನೆ, ಹೋದ್ ವಾರ ನೋಡಿ ಗಿಲ್ಲಿ ಜೊತೆ ಫ್ರೆಂಡ್ ಆಗಿದೆ, ಆಚೆ ವಾರ ನೋಡಿ ಅವ್ನಿಗೆ ವಿಲನ್ ತರ ಇದ್ ಮಾಡ್ತಾನೆ. ಒಂದ್ ವಾರ ಇವ್ರ ಹತ್ರ, ಒಂದ್ ವಾರ ಅವ್ರ ಹತ್ರ. ಆ ಟೈಮಲ್ಲಿ ಇವ್ರಿಗೆ ಹೇಳೋದು, ಇವ್ರಿಗೆ ಅವ್ರು ಹೇಳೋದು. ಹಂಗ್ ಮಾಡ್ಬಾರ್ದು ಸರ್. ನಿಮ್ ಪ್ರಕಾರ ಗಿಲ್ಲಿ ಬಿಟ್ರೆ ಯಾರು ಗೆಲ್ಬೇಕು ಈ ಸಾರಿ ಬಿಗ್ ಬಾಸ್? ಗಿಲ್ಲಿ ಬಿಟ್ರೆ ಕಾವ್ಯ ಇಲ್ಲ ಅಂದ್ರೆ ರಕ್ಷಿತಾ. ಈಗ ಗಿಲ್ಲಿ ಇರೋದಕ್ಕೆ ಕಾವ್ಯ ಇದಾರೆ ಅಂತ ಅನ್ಸುತ್ತಾ ಅಥವಾ ಆಚೆ ಇಲ್ಲ ಹೋಗ್ತಾರೆ? ಸರ್, ಇಲ್ಲ ಸರ್, ಅವ್ರು ಓನಾಗ ಆಟ ಆಡ್ತಾರೆ. ಹಾ, ರಘು ಬಗ್ಗೆ? ರಘು ರಘು ನೋಡಿ ಸರ್, ಮರ್ತೋದೆ ಪಾಪ. ರಘು ಒಳ್ಳೆ ಮನುಷ್ಯ. ರಘು ಅವ್ರು ಬರ್ತಾರೆ ಸರ್, ಟಾಪ್ ಫೈನಲ್ ಅವರು ಇರ್ತಾರೆ. ರಘು ಅವ್ರು ಇರ್ತಾರೆ. ಮತ್ತೆ ಗಿಲ್ಲಿ ಅವ್ರ ಆಟ ಈಗ ಅನಿಸ್ತಾ ಇದೆ. ಅವ್ರಿಬ್ರು ಕಾಮಿಡಿ, ಸರ್ ಅವ್ರು ಮೋಟು ಪಟ್ಲು ತರ ಅಂತ ತುಂಬಾ ಜನ ಹೇಳ್ತಾರೆ. ಹೌದು, ನನಗೆ ಅವ್ರು ಇಷ್ಟ, ಅವ್ರು ನೋಡೋದಕ್ಕೆ ಇಷ್ಟ. ಅಂದ್ರೆ ಅಷ್ಟು ದೈತ್ಯಾಕಾರ ಇದ್ರು ಕೂಡ ಕೋಪ ಮಾಡ್ಕೊಳ್ಳಲ್ಲ ಅವರು, ತುಂಬಾ ಸ್ಮೂತ್. ಅಂದ್ರೆ ಹೊರಗಡೆಯಿಂದ ಬರುವಾಗ ಅವ್ರು ಹೇಳಿದ್ರು, ನನಗೆ ಕೋಪ ಬರುತ್ತೆ, ನಂಗೆ ತಡ್ಕೊಳಕ್ ಆಗಲ್ಲ, ಏನ್ ಹೊಡೆದ್ ಬಿಡ್ತೀನೋ ಗೊತ್ತಿಲ್ಲ ಅಂತ ಪಾಟ್ಲೆ ಎಲ್ಲ ತಡ್ಕೊಂಡಿದ್ದಾರೆ ಪಾಪ. ಅವರಿಗೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ಇವಾಗ. ಈ ಗಿಲ್ಲಿ ಇಲ್ಲ ಅಂದ್ರೆ ಅವ್ರಿಲ್ಲ ಅಂದ್ರೆ ಗಿಲ್ಲಿ ಇಲ್ಲ ಅನ್ನೋ ತರ ಆಗಿದೆ. ಈ ವಾರ ಯಾರು ಹೋಗ್ತಾರೆ ನಿಮ್ ಪ್ರಕಾರ ಮನೆಯಿಂದ? ಅದೇ ಸರ್, ಸ್ಪಂದನ. ಇಲ್ಲ ಅಂದ್ರೆ ಧ್ರುವಂತು. ಧನುಷ್ ಕ್ಯಾಪ್ಟನ್ ಆಗಿದ್ದಾನೆ, ಏನು ಅನ್ಸುತ್ತಕ್ಕ? ಧನುಷ್ ಎಲ್ಲ ಆಗಿದೆ. ನಿನ್ನೆ ಆಗಿದಾರೆ ಮತ್ತೆ ವಾಪಸ್ ಎರಡನೇ ಸತಿ. ಧನುಷ್ ಯಾಕಾದ ಬಿಟ್ರೆ ಆಗ್ಬಾರ್ದಿತ್ತ? ಆಗ್ಬಾರ್ದಾಯ್ತು. ಸುಮ್ನೆ ಅಲ್ಲ ಸರ್, ಹೋದ್ಸಲ ಧನುಷ್ ಇದ್ದಾಗ್ಲೇ ಜಗಳ ಆಯ್ತಲ್ಲ, ಯಾರಿಗೆ? ಆ ರಿಷಾ ಓದ್ಲಲ್ಲ ಮೊನ್ನೆ, ರಿಷಾ ಅವಳಿಗೂನು ಮತ್ತೆ ಗಿಲ್ಲಿಗೂ ಆಯ್ತಲ್ಲ. ಅವ್ನ ಏನ್ ಸ್ಟ್ಯಾಂಡ್ ತಗೊಂಡ ಸರ್ ಅಲ್ಲಿ? ಏನ್ ಸ್ಟ್ಯಾಂಡ್ ತಗೊಂಡ? ಹೋಗಿ ಹೇಳ್ಬೇಕು ತಾನೇ ಮಧ್ಯದಲ್ಲಿ. ಕ್ಯಾಪ್ಟನ್ ಆಗಿರುವಾಗ ಅವ್ನ್ ಜವಾಬ್ದಾರಿ ಆಗಿರುತ್ತದೆಲ್ಲ ಹೋಗಿ ಹೇಳೋದು. ಅವ್ನೇನು ಮಾಡಿಲ್ಲ. ಈಗ ರಿಷಾ ಹೊರಗಡೆ ಹೊರಟೋದ್ಲಕ್ಕ, ಏನದು ಸಮಂಜಸ ಅನಿಸ್ತಾ ಹೊರಗಡೆ ಹೋಗಿದ್ದಾಕೆ? ಬೆಸ್ಟ್ ಅನಿಸ್ತು ಸರ್. ಬೆಸ್ಟ್. ಮತ್ತೆ ಯಾರ್ಯಾರು ಇಷ್ಟ ನಿಂಗೆ? ಇಲ್ಲಿ ಮತ್ತೆ ಮಾಳು ಅವನು ಚೆನ್ನಾಗ್ ಆಡ್ತಾನೆ. ಮಾಳು ಸಾಂಗ್ ಯಾವ ಫೇವ್ರೇಟ್ ನಿನ್? ನಾ ಡ್ರೈವರ ಬರುತ್ತಾ ನಿಂಗೆ? ಸ್ವಲ್ಪ ಜೋರಾಗಿ ಮಾತಾಡ್ಬಿಡ. ಕೇಳಿದ್ಯಾ? ಗಿಲ್ಲಿ ಬಿಟ್ರೆ ಯಾರಿಷ್ಟ? ಗಿಲ್ಲಿ ಬಿಟ್ರೆ ಮಾಳು. ಯಾರು ಗೆಲ್ಬೇಕು? ಗಿಲ್ಲಿನ ಗೆಲ್ಬೇಕು. ಗಿಲ್ಲಿನ ಯಾಕೆ? ಚೆನ್ನಾಗ್ ಆಡ್ತಾನ ಅವನು. ಹೌದಾ? ಚೆನ್ನಾಗಿ ಆಡ್ತಲ್ಲ ಅಂತಾರ? ಆಡ್ತಾವನ? ಗೊತ್ತಿಲ್ಲ ಅಷ್ಟೇ, ಚೆನ್ನಾಗ್ ಹೌದಾ? ದಿನ ನೋಡ್ತೀರಾ? ದಿನ ನೋಡ್ತೀವಿ. ಈಗ ಕಾವ್ಯ ಬಗ್ಗೆ ಹೇಳಿ. ಕಾವ್ಯ ಮತ್ತೆ ಇವ್ರದ್ದು ಗಿಲ್ಲಿದು. ಕಾವ್ಯ ಅವ್ರು ಏನಾದ್ರು ತಿಳ್ಕೊತಾರ, ಅವ್ರು ಆಡ್ತಾರಲ್ಲ. ಅವ್ರು ಕಾವ್ಯ ಆಟ ಅವ್ರು ಆಡ್ತಾರೆ, ಗಿಲ್ಲಿ ಆಟ ಇವ್ರು ಆಡ್ತಾರೆ. ಮತ್ತೆ ಅವ್ರಿಬ್ರು ಜೊತೆಗೆ ಆಡ್ತಾ ಇದ್ರೆ ಚೆನ್ನಾಗಿದೆ ಅಂತಾರೆ, ಜೊತೆ ಪೇರು. ಅವ್ರು ಏನಾದ್ರು ತಿಳ್ಕೊತಾರ ಅಷ್ಟೇ. ಏನಿಲ್ಲ, ಆತರ ಏನಿಲ್ಲ. ಓಕೆ, ಇಬ್ರು ಕಂಟೆಸ್ಟೆಂಟ್ ಅಷ್ಟೇ. ಓಕೆ, ಇವಾಗ ಮನೆಗೆ 5 ಜನ ಬಂದಿದ್ದಾರೆ ಅತಿಥಿಗಳು. ಮಂಜಣ್ಣ, ರಜತ್ ಇವರೆಲ್ಲ ಗಿಲ್ಲಿಗೆ ಕಾಟ ಕೊಡ್ತಾ ಇದಾರೆ ಅಂತ ಅನ್ನಿಸ್ತಾ? ಏನ್ ಅನ್ನಿಸ್ತು ನಿಮ್ಗೆ?
ಅನ್ನಿಸ್ತಾನ ಗಿಲ್ಲಿ ಕಾಟ ಕೊಡ್ತಾರೆ ಅಂತ ಅನ್ಸ್ತಾನೆ ಹ್ಮ್ ಸುಮ್ನೆ ನೀರ್ ಚೆಲ್ಬಿಟ್ಟು ಅವ್ನ್ ಒಡ್ಸು ಅಂತಾರೆ ಅಣ್ಣ ಅದೆಲ್ಲ ಸರಿನಾ ಇಲ್ಲ ಅಣ್ಣ ತಪ್ಪಣ ಹಾ ಆದ್ರೆ ಗಿಲ್ಲಿ ಅಂದಿದ್ದು ತಪ್ಪಲ್ವಾ? ಗಿಲ್ಲಿ ಹೇಳ್ತಾನೆ ನೀನು ಬಿಟ್ಟಿ ಊಟ ತಿನ್ನಕ್ ಬಂದಿದ್ಯಾ ಅಂತ ರಜತ್ ಕೇಳ್ತಾನೆ. ಅವ್ನ್ ಅಂದಿದ್ದು ತಪ್ಪೇ ಅಣ್ಣ ಒಂದ್ ಸ್ವಲ್ಪ ಹಾ ಆಮೇಲೆ ಇನ್ನೊಂದು ಮಂಜಣ್ಣನ್ಗೆ ನೀನ್ ಎಷ್ಟನೇ ಮದುವೆ ಆಗ್ತಾ ಇದೀಯ ಅಂತ ಕೇಳ್ತಾನೆ. ಸುಮ್ನೆ ಕಾಮಿಡಿಗೆ ಹಂಗೆ ಹೇಳೋ ಅಣ್ಣ ಅವರೆಲ್ಲ ಸೀರಿಯಸ್ ತಿಳ್ಕೊಳ್ಳೋರು ಹ್ಮ್ ಅದನ್ನ ಕಾಮಿಡಿಯಾಗಿ ತಗೋಬೇಕಷ್ಟೇ, ಸೀರಿಯಸ್ ಆಗಿ ತಗೋಬಾರ್ದು.